ಇಂದು ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಪರಿಸರ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪರಿಸರ ಜಾಗೃತಿ ಬಗ್ಗೆ ಒಂದು ಚಿಂತನಾ ಸಭೆ ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು 1972ನೇ ಇಸವಿಯಲ್ಲಿ ಸ್ವೀಡನ್ನಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಈ ಪರಿಸರ ದಿನಾಚರಣೆಯನ್ನ ಆಚರಿಸುವ ನಿರ್ಧಾರ ಕೈಗೊಂಡು ಈ ದಿನ ಪರಿಸರ ಜಾಗೃತಿಯ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳಿಸಬೇಕೆಂದು ಈ ದಿನವನ್ನ ಆಚರಿಸಲಾಗುತ್ತದೆ ಎಂದರು. 1972ನೇ ಇಸವಿಯಲ್ಲಿ ಸ್ವೀಡನ್ನಲ್ಲಿ ವಿಶ್ವ ಸಂಸ್ಥೆಯ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಮೀಟಿಂಗ್ನಲ್ಲಿ ಪರಿಸರ ಉಳಿಸಲಿಕ್ಕೆ ಈ ಒಂದು ಪರಿಸರ ದಿನಾಚರಣೆ ಮಾಡಿದರೆ ಇದರ ಉದ್ದೇಶ ಪರಿಸರ ಮತ್ತೆ ಪ್ರಕೃತಿಯನ್ನ ಉಳಿಸಿ ಬೆಳೆಸುವಂತ ಎಲ್ಲ ವಿಚಾರಗಳನ್ನ ನಮ್ಮ ಮುಂದಿನ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸ ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಮಹೇಶನ್ನ ಏನ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಮಕ್ಕಳ, ನೀವೆಲ್ಲ ಹಳ್ಳಿಯಿಂದ ಬಂದಿದ್ದೀರಾ, ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಇದೆ. ಅದೆಲ್ಲಕ್ಕಿಂತ ನಿಮ್ಮ ಒಳಗಡೆ ಇರ್ತಕ್ಕಂಥ ಪ್ರತಿಭೆ ಏನು ನೀವು ಹಲಸಿನಣ್ಣನ್ನ ಕಂಡಿಡಿದ್ರಲ್ಲ, ಅದಕ್ಕೆ ನಿಮಗೆಲ್ರಿಗೂ ಒಂದು ನನ್ನ ಪರವಾಗಿ ಅಭಿನಂದನೆಗಳು. ವಾಗ್ಮಿಗಳಾದ ಚಟ್ನಳ್ಳಿ ಮಹೇಶ್ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನ ಹೊರಬೇಕು. ಅದು ನಮ್ಮ ಮನಸ್ಸಿನಾಳದಿಂದ ಬಂದಾಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ನಮಗೆ ಸಿಕ್ಕಿರುವ ಪರಿಸರವನ್ನ ಇದಕ್ಕಿನ್ನ ಹೆಚ್ಚು ಉತ್ತಮಗೊಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ನಮ್ಮ ನಾಡಿನ ದರ್ಶನ, ನಮ್ಮ ನಾಡಿನ ಪೂರ್ವ ಪರಂಪರೆ, ನಮ್ಮ ನಾಡಿನ ಎಲ್ಲ ದಾರ್ಶನಿಕರು ಕೂಡ ಏನು ಅದ್ಭುತವಾಗಿ ಪರಿಸರದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಿದಾರಲ್ವಾ, ಹೇಳ್ತಿರ್ತಾನೆ. ಏನ್ ಹೇಳ್ತಾರೆ ಬಸವಣ್ಣವರು? ಈಗಾಗಲೇ ಕೊಪ್ಪಾದಂತ ಮಲ್ನಾಡಲ್ಲಿ, ಚಿಕ್ಕಮಗಳೂರು ಅಂತ ಮಲ್ನಾಡಲ್ಲಿ ನಾವು ಫೆಬ್ರವರಿ ಮಾರ್ಚ್ ತಿಂಗಳು ಬಂದ್ಬಿಟ್ರೆ 32 ಡಿಗ್ರಿ 38 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ನಡಿಗೆ ಬಿಡ್ತೀವಿ ಅಲ್ವಾ? ಏನ್ ಟೆಂಪರೇಚರ್ ಅದನ್ನು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ನು ಬಳ್ಳಾರಿ ಕಡೆ ಯೋಚನೆ ಮಾಡಿ, ಅಂದ್ರೆ ಗ್ಲೋಬಲ್ ಟೆಂಪರೇಚರ್ ಈ ಮಟ್ಟಕ್ಕೆ ಏರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೂ ಈ ನಿಸರ್ಗದ ಮೇಲೆ ಅವ್ಯಾಹತವಾದಂತ ಹಾಳು ಮಾಡ್ತಾ ಇದ್ದೀವಿ, ಇದ್ರ ಮೇಲೆ ಗಣಪ್ರಹಾರ ಮಾಡ್ತಾ ಇದೀವಿ ಅಂತಕ್ಕಂಥ ಸತ್ಯ ಇದೆಯಲ್ಲ, ಇಂಥ ಸತ್ಯದ ಆಲೋಚನೆ 12ನೇ ಶತಮಾನದ ವಚನಕಾರಿಗಿತ್ತು ಅಂತೇಳಿ ಏನ್ ಹೇಳ್ತಾರೆ ಬಸವಣ್ಣವರು? ಒಲೆ ಎತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಎತ್ತಿ ಉರಿದೊಡೆ ನಿಲ್ಲಬಹುದು ಅಂತೇಳಿ. ನೀವು ಹಳ್ಳಿ ಜನ ಮಾತಾಡ್ತಿರ್ತಾರೆ ಬೇಸಿಗೆನಲ್ಲಿ, ಅಣ್ಣ ಏನ್ ಭೂಮಿ ಉತ್ಕೊಂಡು ಉರಿದಂಗ ಆಗ್ತೈತೆ ಕಣ, ತಡ್ಕಣಕ್ ಆಗ್ತಾ ಇಲ್ಲ ಅಂತಾರಲ್ವಾ ಅಂತಿರ್ತೆ. ಎಂತ ಸ್ವಾನುಭವದ ನೆಲೆಯಲ್ಲಿ ವಚನ ಬರೆದಿದ್ದಾರೆ ಅಂದ್ರೆ, ಒಲೆ ಎತ್ಕೊಂಡು ಉರ್ಬೇಕಾದ್ರೆ ಬಾರಿ ಉರಿತು ಅಂದ್ರೆ ಒಂದಿಷ್ಟು ನೀರಾಗಿ ತಣ್ಣಗೆ ಮಾಡ್ಬೋದ್ರಿ, ಆದ್ರೆ ಧರೆ ಎತ್ಕೊಂಡು ಉರಿಬೇಕು ಅಂದ್ರೆ ಎಂತ ನೀವು ಮಾಡ್ತೀರಾ? ಆ ಇರ್ತಕ್ಕಂಥ ಏಕಮಾತ್ರ ಮಾರ್ಗ ಅಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತೇಳಿ, ಕಾಡು ಉಳಿಸಬೇಕು ಅಂತೇಳಿ. ಇಂಥ ಎಲ್ಲ ಸತ್ಯ ಏನೋ ಅರಿದೇ ಇರ್ತಕ್ಕಂಥ ನಮ್ಮ ತಾಯಂದ್ರಿಗಿತ್ತು, ನಮ್ಮ ಅಜ್ಜಿ ಗೊತ್ತಿತ್ತದು. ಅಜ್ಜಿ ಏನ್ ಹೇಳ್ತಾಳೆ, ಅವ್ರ ಬದುಕೆ ನಿಸರ್ಗ ಜೊತೆ ಇದೆಯಲ್ಲ, ಮಣ್ಣು ಬಿಟ್ಟು ಮಡಕಿಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತೇಳಿ ಈ ನೆಲ ಬಿಟ್ಟು ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ಗೊತ್ತಿದ್ದಂತ ನಮ್ಮ ಅಜ್ಜಿ ಬೆಳಗ್ಗೆ ತಕ್ಷಣ ಯಾರು ನೆನಪು ಮಾಡ್ತಿದ್ಲ ಅವಳು? ನಮ್ಮೂರ್ ಗೌಡ್ರಲ್ಲ ಅಲ್ಲ, ನಮ್ಮೂರ್ ದೇವರಲ್ಲ, ನಮ್ಮೂರ್ ಇನ್ಯಾವುದೂ ಅಲ್ಲ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಿದ್ದು, ಬೆಳಗಾಗಿ ನಾನದ್ದು ಯಾರ್ಯಾರು ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆವ ಈ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನು ಅಂತೇಳಿ. ಏನಾದ್ರ ಅರ್ಥ? ಭೂಮಿ ಮೇಲೆ ವಾಸವಾಗಿರ್ತಕ್ಕಂಥ ನಾವು ನೀವೆಲ್ಲ ಇದೀವಲ್ಲ, ನಮಗೆ ಮಾತ್ರ ಈ ಭೂಮಿ ಅಲ್ಲ ರೀ, ನಾವು ನಿಸರ್ಗದ ಒಂದು ಭಾಗ, ಭೂಮಿಯ ಒಂದು ಭಾಗ. ನಮ್ ಜೊತೆ ಈಗಾಗಲೇ ನಮ್ ದೀಪಕ್ ಸರ್ ಪ್ರಯತ್ನವಿಧಿ ಬೋಸಿದ್ರಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಜೀವ ಜಂತುಗಳ ವಾಸಸ್ಥಾನ ಈ ಭೂಮಿ. ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಯಶಃ ಜೀವಿಗಳಿಗೆ ಇರ್ತಕ್ಕಂಥ ಏಕಮಾತ್ರ ಆಶ್ರಯ ಜಾಗ ಅಂದ್ರೆ ಈ ಮಣ್ಣು ಮಾತ್ರ, ಈ ಭೂಮಿ ಮಾತ್ರ ಅಂತೇಳಿ. ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ಗಂಗಾ ಪೂಜೆ, ಮರದ ಪೂಜೆ, ಸೂರ್ಯ ಚಂದ್ರರ ಪೂಜೆ ಇವೆಲ್ಲವೂ ಪರಿಸರದ ಬಗ್ಗೆ ನಮಗಿರುವ ಪೂಜ್ಯ ಭಾವನೆಯನ್ನ ತೋರುತ್ತದೆ. ಆ ಭಕ್ತಿಯ ಭಾವ ಕೇವಲ ಆಚರಣೆಗಷ್ಟೇ ಸೀಮಿತವಾಗದೆ ಅದರ ರಕ್ಷಣೆಯಲ್ಲೂ ಸಹಕಾರಿಯಾಗಬೇಕು ಎಂದರು. ಗಂಗೆ ಪೂಜೆ ಮಾಡಿದ ಎಷ್ಟು ಚೆನ್ನಾಗಿ ನೋಡಿದಿರ ಕೈಯತ್ತಿ? ದೇವಸ್ಥಾನದಲ್ಲಿ ಮರ ಸುತ್ತದ ಎಷ್ಟು ಚೆನ್ನಾಗೈತಿ? ಅಥವಾ ನಾವು ಈಗ ಮದ್ವೆ ಸಮಾರಂಭದಲ್ಲಿ ಸೂರ್ಯ ಚಂದ್ರ ಅಥವಾ ಈ ಒಂದು ಅರುಂಧತಿ ನಕ್ಷತ್ರ ಎಲ್ಲ ತೋರ್ಸಿದೀಯ? ಯಾರ್ಯಾರು ನೋಡಿದೀರಾ ನಿಮ್ಮ ಕುಟುಂಬದಲ್ಲಿ ಮದ್ವೆ ಆಗ್ಬೇಕಾದ್ರೆ? ಅಲ್ವಾ? ಅಕ್ಕಿ ಕಾಳು ಅಕ್ಷತೆ ಹಾಕದ್ ನೋಡಿದೀರಾ? ಎಲ್ಲರೂ ನೋಡಿದೀರಾ ಅಲ್ವಾ? ಯಾಕೆ ಮಾತು ಹೇಳ್ದೆ ಅಂದ್ರೆ, ಅಲ್ಲಿರುವಂತ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಪರಿಸರದ ಒಂದು ಭಾಗ ಅದ್ರ ಜೊತೆ ಜೋಡಿಸ್ಕೊಂಡಿದೆ. ಹಾಗಿದ್ರೆ ನಮ್ಮ ಸಂಸ್ಕೃತಿ ನಮ್ಮನ್ನ ಪರಿಸರದ ಜೊತೆನೆ ಬೆಳೆಸಿದೆ ಅಲ್ವಾ? ಹಾಗಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಾವು ಏನ್ ಇಟ್ಕೊಂಡಿದೀವಿ ಅಂದ್ರೆ, ಮರ ಉಳಿದರೆ ವರ, ಅಳಿದರೆ ಬರ ಅಂತ ನೀವೆಲ್ಲ ಪೋಸ್ಟರ್ ಅಲ್ಲಿ ನೋಡಿರ್ಬೋದಲ್ವಾ? ವರ ಬರ ಇಷ್ಟು ಹಸಿರಾಗಿದೆ, ಸಮೃದ್ಧವಾಗಿ ಸುತ್ತ
ಇದೇನು ಇಲ್ಲ ಅಂದ್ರೆ, ಈ ಹಸಿರು ಇಲ್ಲ ಅಂದ್ರೆ ಹೆಂಗಿರುತ್ತೆ? ಬರವಾಗಿರುತ್ತೆ, ಒಂದೋಗಿರೋಂತ ಒಂದು ವಾತಾವರಣ ಇರುತ್ತೆ. ಜೀವನ ಮಾಡ್ಬೇಕೋ ಬೇಡವೋ ಅನ್ನೋ ಒಂದು ಮಾನಸಿಕ ಚಿಂತನೆ ಇರುವಂತ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳ. ಹಾಗಾಗಿ ಚಿಂತನಾ ಸಭೆ, ಪರಿಸರ ಜಾಗೃತಿ ಬಗ್ಗೆ ಚಿಂತನಾ ಸಭೆ. ನೀವೆಲ್ಲ ಕೇಳ್ಬೋದು, ಸರ್ ಪರಿಸರದ ಬಗ್ಗೆ ಮಾತಾಡಿದ್ರೆ ಸಾಕಾಗತ್ತಾ? ಈ ತರ ಒಂದು ಸಭೆ ಮಾಡಿದ್ರೆ ಸಾಕಾಗತ್ತಾ? ನಾವು ಪರಿಸರ ದಿನಾಚರಣೆ ದಿನ ಗಿಡ ನೆಟ್ಟಿದ್ರೆ ಸಾಕಾಗತ್ತಾ ಅಂತ ಕೇಳ್ಬೋದು ಮಕ್ಕಳ. ಆದ್ರೆ ನಾನ್ ನಿಮಗೆ ಹೇಳೋದಂದ್ರೆ, ನಮ್ಮ ಸಂಸ್ಥೆಯ ವತಿಯಿಂದ ಐಸಿರಿ ಫೌಂಡೇಶನ್, ನೀವು ಕೇಳಿದ್ರೆಲ್ಲ ಅನ್ಕೊಂಡಿದ್ದೀನಿ, ನೀವೆಲ್ಲ ವಸತಿ ಗೃಹದಲ್ಲಿ ಇರೋದ್ರಿಂದ ನೀವು ಸಾಮಾಜಿಕ ಜಾಲತಾಣಕ್ಕೆ ಅಷ್ಟಕ್ಕಷ್ಟೇ ಒಂದು ಸಂಪರ್ಕ. ಹಾಗಾಗಿ ಐಸಿರಿ ಫೌಂಡೇಶನ್ ಇಟ್ಕೊಂಡಿರೋ 2 ಧ್ಯೇಯ ಏನಂದ್ರೆ ಮಕ್ಕಳ, ಭರವಸೆ ಮತ್ತು ಸುಧಾರಣೆ, ಹೋಪ್ ಅಂಡ್ ಬೆಟರ್ಮೆಂಟ್. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸರಿ ಮಾಡ್ತೀವಿ, ಎಲ್ಲರೂ ಸ್ವಚ್ಛತವಾಗಿರುತ್ತೆ, ಎಲ್ಲ ಹಸಿರಾಗಿರುತ್ತೆ, ನಾವು ಅನ್ಕೊಂಡಿದ್ದಂಗೆ ನಮಗ್ ಬೇಕಾಗುತ್ತೆ ಅಂತ ಯಾರು ಊಹಿಸ್ಬೋದಾ? ಆತರ ಇರುತ್ತಾ ವ್ಯವಸ್ಥೆ? ಆದ್ರೆ ಇರೋ ವ್ಯವಸ್ಥೆಯಲ್ಲಿ ಭರವಸೆಯನ್ನ ಕಂಡು ನಾಳೆ ಸುಧಾರಣೆಗಾಗಿ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಹೌದಾ ಅಲ್ವಾ? ನೀವೆಲ್ಲರೂ ಶಾಲೆಗೆ ಬಂದಿರೋದು ಯಾಕೆ? ಓದಿ ಏನಾದ್ರೂ ನಾನು ಆಗ್ಬೋದು, ನಮ್ಮ ಮನೆಗೊಂದು ಆಧಾರ ಸ್ತಂಭ ಆಗ್ಬೋದು ಅಂತ ಒಂದು ಭರವಸೆಯಲ್ಲಿ ಬಂದಿದ್ದೀರಲ್ವಾ? ನಾಳೆ ನಿಮ್ಮ ಭವಿಷ್ಯದ ಸುಧಾರಣೆಗೆ ಅಲ್ವಾ ನೀವೆಲ್ಲ ಇಲ್ಲಿರೋದು? ನಿಮ್ಮ ಶಿಕ್ಷಕರ ಜೊತೆ ನೀವು ಪಾಠ ಕಲಿತಾ ಇರೋದು. ಹಾಗಾಗಿ ಭರವಸೆ ಮತ್ತು ಸುಧಾರಣೆ ಅಂತ ಒಂದು ಧ್ಯೇಯ ಸಂಕಲ್ಪ ಇಟ್ಕೊಂಡು ನಮ್ಮ ಸಂಸ್ಥೆ ಕಳೆದ 2 ವರ್ಷಗಳಿಂದ ಅನೇಕ ಕಾರ್ಯಕ್ರಮ ಮಾಡ್ತಿದೆ. ಅದರಲ್ಲಿ ಐಸಿರಿ ಸಸ್ಟೈನಬಿಲಿಟಿ, ಹಸಿರು ಸಮರ್ಥನೀಯ ಭವಿಷ್ಯಕ್ಕಾಗಿ ಅಂತ ಒಂದು ಆಯಾಮ ಇದೆ. ಕಾರ್ಯಕ್ರಮದಲ್ಲಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರಭುಲಿಂಗ ಶಾಸ್ತ್ರಿ, ಯುರೇಕಾ ಸಂಸ್ಥೆಯ ಅಧ್ಯಕ್ಷರಾದ ದೀಪಕ್ ದೊಡ್ಡಯ್ಯ, ಡಿಎಫ್ಒ ಬೋರಯ್ಯ, ಗಾಯಕ ಚಂದನ್ ಸೇರಿದಂತೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಚಾರ್ಯರಾದ ಶ್ರೀಮಧು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ 100 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.